ಚಿಕ್ಕಬಳ್ಳಾಪುರದಲ್ಲಿ ಎಲ್ಪಿಜಿ ಆಟೋ ಗ್ಯಾಸ್ ಸಿಗದೆ ಪರದಾಡ್ತಾ ಇದ್ದಾರೆ. ಎಲ್ಪಿಜಿ ಗ್ಯಾಸ್ ಇಲ್ಲದೆ ಬಂಕ್ ಇರುವಂತಹ ಬಂಕ್ಗಳು ಬಂದ್ ಆಗಿದೆ. ಒಂದು ಕಡೆ ಗ್ಯಾಸ್ ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ಮನೆ ನಡೀತಾ ಇಲ್ಲ. ಗ್ಯಾಸ್ ಸಿಗದೆ ಇರೋದ್ರಿಂದ ಚಾಲಕರು ಆಟೋಗಳನ್ನ ನಿಲ್ಲಿಸಿಬಿಟ್ಟಿದ್ದಾರೆ. ಎಲ್ಪಿಜಿ ಗ್ಯಾಸ್ ಸಿಗೋದು ಇನ್ನೂ ಕಷ್ಟ ಅಂತ ಬಂಕ್ ಸಿಬ್ಬಂದಿ ಹೇಳ್ತಾ ಇದ್ದಾರೆ. ಮಕ್ಕಳ ಶಿಕ್ಷಣಕ್ಕೆ ನಾವು ಸಾಲ ಮಾಡಿದೀವಿ, ಈಗೇನ್ ಮಾಡೋದು ಹೇಳಿ ಅಂತ ಕೇಳ್ತಾ ಇದ್ದಾರೆ. ಹೀಗೆ ಮುಂದುವರೆದ್ರೆ ಜೀವನ ಹೇಗೆ ಅಂತ ಚಾಲಕರು ಕಣ್ಣೀರು ಹಾಕ್ತಾ ಇದ್ದಾರೆ. ಇಸ್ರೇಲ್ ಹಾಗೂ ಇರಾನ್ ನಡುವೆ ಯುದ್ಧದಿಂದಾಗಿ ದಿನದಿಂದ ದಿನಕ್ಕೆ ಗ್ಯಾಸ್ನ ಸಮಸ್ಯೆ ತಲೆದೂರ್ತಿದೆ. ಚಿಕ್ಕಬಳ್ಳಾಪುರದಲ್ಲೂ ಕೂಡ LPG ಏನು ಸಿಲಿಂಡರ್ ಹಾಗೂ ಗ್ಯಾಸ್ಗಳ ಕೊರತೆಯಿಂದಾಗಿ ಆಟೋ ಚಾಲಕರು ಪರದಾಡ್ತಾ ಇರುವಂಥದ್ದು. ನಾವೀಗ ಚಿಕ್ಕಬಳ್ಳಾಪುರದಲ್ಲಿರುವಂಥದ್ದು ಚಿಕ್ಕಬಳ್ಳಾಪುರದ ಏನು ಟೋಟಲ್ ಎನರ್ಜೀಸ್ ಅಂತ ಒಂದು LPG ಆಟೋ ಗ್ಯಾಸ್ಗಳ ಒಂದು ಬಂಕ್ ಇದು. ಕಳೆದ 2-3 ದಿನಗಳಿಂದ ಈಚೆಗೆ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಏನು LPG ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡುವಂಥ ಪರಿಸ್ಥಿತಿ ಉಂಟಾಗಿರುವಂಥದ್ದು. ಜಿಲ್ಲೆಯಲ್ಲಿ ಇರುವಂಥ ಎಲ್ಲ ಒಂದು LPG ಸಿಲಿಂಡರ್ಗಳ ಏನು ಗ್ಯಾಸ್ ಏನು ಬಂಕ್ಗಳಿತ್ತು ಇವೆಲ್ಲವೂ ಕೂಡ ಕ್ಲೋಸ್ ಆಗಿರೋದ್ರಿಂದ ಆಟೋ ಚಾಲಕರು ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿಗೆ ಬಂದಿರುವಂಥದ್ದು. ಅಂದರೆ ಒಂದು ಕಡೆ ಬೆಲೆ ಏರಿಕೆ ಹೆಚ್ಚಾಗ್ತಿದ್ರು, ಇನ್ನೊಂದು ಕಡೆ LPG ಗ್ಯಾಸ್ ಸಿಗ್ತಿಲ್ಲ. ಹೀಗಾಗಿ ಆಟೋ ಚಾಲಕರು LPG ಗ್ಯಾಸನ್ನೇ ಅವಲಂಬಿತರಾಗಿದ್ದಂಥ ಆಟೋ ಚಾಲಕರು ಈಗ ಕೆಲಸ ಮಾಡದೆ ಮನೆಯಲ್ಲೇ ಇರುವಂಥ ಪರಿಸ್ಥಿತಿ ಈಗ ಉದ್ಭವ ಆಗ್ತಿದೆ. ಎಲ್ಲಿ ನೋಡಿದ್ರು ಕೂಡ ನಮ್ಮ ಹತ್ರ ಸ್ಟಾಕ್ ಇಲ್ಲ ಅಂತ ಬಂಕ್ಗಳನ್ನೇ ಕ್ಲೋಸ್ ಮಾಡಿದ್ದಾರೆ. ಆಟೋ LPG ಏನಿತ್ತು ಈ ಆಟೋ LPG ಬಂಕ್ಗಳನ್ನೇ ಕ್ಲೋಸ್ ಮಾಡಿರೋದ್ರಿಂದ ಏನು ಆಟೋಗಳಿಗೆ LPG ಸಿಗದೆ ಪರದಾಡುವಂಥ ಪರಿಸ್ಥಿತಿ ಆಗ್ತಿದೆ. ಒಂದಷ್ಟು ಜನ ಆಟೋ ಚಾಲಕರು ಮಾತಾಡಿಸುವಂಥ ಪ್ರಯತ್ನ ಮಾಡೋಣ. ಏನು ಹೇಳ್ತಾರೆ ಅಂತ. ಸರ್, LPG ಗ್ಯಾಸ್ ಸಿಗ್ತಾ ಇಲ್ಲ, ಸಾಕಷ್ಟು ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿ ನಿಮ್ಗೆ ತೊಂದರೆ ಆಗ್ತಿದೆ? ಸರ್, ಭಾರಿ ತೊಂದರೆ ಆಗ್ತಾಯಿದೆ ಸರ್. ಅರ್ಥ ಆಯ್ತಾ? LPG ಗ್ಯಾಸ್ ಬಂದು ಒಂದು ವಾರದ ಮೇಲೆ ಆಗಿದೆ. ನಮ್ಮದು ಯಾರಿಗೂ ಅಂತ ನಮ್ಮ ಕಷ್ಟ ಸುಖ ಯಾರಿಗೂ ಅಂತ ಹೇಳೋಣ. ಮನೆ ಬಾಡಿಗೆ ಕಟ್ಟಬೇಕು, ಮಕ್ಕಳಿಗೆ ಓದಿಸ್ಬೇಕು, ಸಂಸಾರ ಮಾಡಬೇಕು, ಅದ್ರ ಯಾವುದೂ ಆಗ್ತಾಯಿಲ್ಲ. ಗ್ಯಾಸೇ ಇಲ್ಲ ವಾರದಿಂದ. ಎಲ್ಲ ಬಂಕೆಲ್ಲ ಅದು ರೇಟು ಜಾಸ್ತಿ ಮಾಡಿದ್ದಾರೆ. ಆಗಲಿನಪ್ಪ ಅಂತ ಕೇಳ್ತಿದ್ವಿ ನಾವು. ಅಲ್ಲಿಗೂ ಗ್ಯಾಸ್ ಇಲ್ಲ. ಇಲ್ಲಿ ಇದು ಕ್ಲೋಸು, ಅದು ಕ್ಲೋಸ್, ಎಲ್ಲ ಕ್ಲೋಸ್ ಮಾಡಿದ್ದಾರೆ. ನಾವೇನು ಮಾಡಬೇಕು ಅಂತ ನಮ್ಗೆ ಅರ್ಥನೇ ಆಗ್ತಾಯಿಲ್ಲ. ಒಂದು ವಾರದ ನಿದ್ದೆ ಬರ್ತಾಯಿಲ್ಲ ನಮಗೆ. ಏನು ಮಾಡಬೇಕು ಅಂತ ಅರ್ಥ ಆಗ್ತಾಯಿಲ್ಲ ಸರ್. ಹೌದು ಸರ್. ಸರ್ಕಾರದಿಂದ ನೋಡಿದ್ರೆ ಗ್ಯಾಸ್ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಗ್ಯಾಸ್ ನೋಡಿದ್ರೆ ಗ್ಯಾಸೇ ಬರ್ತಾಯಿಲ್ಲ. 3 ದಿನ ಆಗೈತೆ ಗ್ಯಾಸ್ ಬಂದಿಲ್ಲ. ನಾವೇನು ಮಾಡಬೇಕು, ಹೆಂಗೆ ಮಾಡಬೇಕು? ಇವಾಗ ಸಾಲ IMI ಅವು ಇವು ಎಲ್ಲ ಕಟ್ಟಬೇಕು. ಇವಾಗ ನಾವೇನು ಮಾಡ್ಬೇಕಂತ ನಮಗೆ ಗೊತ್ತಾಗ್ತಾಯಿಲ್ಲ. ಆ ಬಂಕಿಗೆ ಹೋದ್ರೆ ಅಲ್ಲೂ ಇಲ್ಲ, ಈ ಬಂಕ್ ಹೋದ್ರೆ ಇಲ್ಲೂ ಇಲ್ಲ. ಇನ್ನು ವಿಜಯಪುರ ಆ ಕಡೆ ಎಲ್ಲ ಹೋಗ್ಬಿಟ್ಟು ಬರ್ಬೇಕಂದ್ರೆ ನಮ್ಗೆ ಆಗೋದಿಲ್ಲ. ಇಲ್ಲಿ ಇದನ್ನೇ ನಂಬ್ಕೊಂಡಿರೋರು ಏನು ಮಾಡ್ಬೇಕು ಹೇಳಿ ಸರ್? ಇದು ಆಟೋ LPG ಆಟೋ ಬಂಕ್ನ ಮುಖ್ಯ ಅಂದರೆ ಇಲ್ಲಿ ಮ್ಯಾನೇಜರ್ ಇದ್ದಾರೆ, ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡಿ. ಏನು ಹೇಳ್ತಾನೆ ಸರ್? ಈಗ ಆಟೋ ಚಾಲಕರು ಬರ್ತಿದ್ದಾರೆ, ಗ್ಯಾಸ್ ಬೇಕು ಅಂತ, ಸೊ ಸಿಗ್ತಾ ಇಲ್ಲ, ಏನು ಸಮಸ್ಯೆ ಆಗ್ತಿದೆ ಸರ್? ನಮ್ಗೆ ಬರಬೇಕಾಗಿದ್ದು ಪ್ಲಾಂಟಿಂದ. ಆ ಪ್ಲಾಂಟಲ್ಲೇ ನಮಗೆ ಸ್ಟಾಕ್ ಇಲ್ಲ. ನಮಗೆ ಕಳಿಸೋರು ಏನು ಹೇಳ್ತಾ ಇದ್ದಾರೆ, ಮಂಗಳೂರಿಂದ ಬರಬೇಕು, ಬಟ್ ಅಲ್ಲಿನೂ ಸ್ಟಾಕ್ ಇಲ್ಲ. ಮಂಗಳೂರಿಂದ ಬಂದ್ರೇ ನಮಗೆ ಇಲ್ಲಿ ಗಾಡಿಗಳಿಗೆ ಲೋಡ್ ಆಗಿ ಡಿಸ್ಟ್ರಿಬ್ಯೂಟ್ ಆಗೋದು. ಮಂಗಳೂರಿಂದ ಇಷ್ಟು ದಿನ ಬರ್ತಾಯಿತ್ತು, ಈಗ ಅಲ್ಲಿಂದನೂ ಬರ್ತಾ ಇಲ್ಲ. ಪ್ಲಾಂಟಲ್ಲಿ ಆಲ್ರೆಡಿ 1 ವಾರ ಆಗೋಯ್ತು ಖಾಲಿಯಾಗಿ. ಹಂಗಾಗಿ ಇಲ್ಲಿಂದ ನಮಗೆ ಯಾವುದೂ ಮೆಸೇಜ್ ಬರ್ತಾ ಇಲ್ಲ, ಫೋನು ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಎಸ್, ಇದು ಆಟೋ ಚಾಲಕರು ಹೇಳ್ತಾ ಇರೋದು. ಚಿಕ್ಕಬಳ್ಳಾಪುರದಲ್ಲಿ ಆಟೋ ಚಾಲಕರು ಎದುರಿಸ್ತಾ ಇರುವಂಥ ಸಮಸ್ಯೆ. ಚಿಕ್ಕಬಳ್ಳಾಪುರದಿಂದ ಕ್ಯಾಮರಾಮನ್ ಅಮರೇಶ್ ಜೊತೆ ರವಿಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.